Gross negligence is apparent, disciplinary action is maintainable. Unquote. This is the Supreme Court. So, ಅವರು ರೀಸನಿಂಗ್ ಈ ರೀತಿ ಕೊಟ್ಟಿದ್ದಾರೆ. ಈ ಆರ್ಡರ್ ನ ಬರೆಯೋದಕ್ಕೆ ಮೊದಲು ರೀಸನಿಂಗು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನವರು. A public servant acting in quasi-judicial capacity can be subjected to disciplinary proceedings if, number one, he acts in a manner which is grossly negligent, or number two, recklessly passes orders in disregard of legal provisions, or number three, acts in a manner which reflects a deliberate disregard to established legal procedures or causes loss to the public exchequer. So in this case, now if you are not giving a notice to the party, it is gross negligence is apparent. There is no doubt about it. And if you are not serving a notice or giving an opportunity of hearing, it is recklessly against legal precedents and provisions. And if you are passing an order again which causes a loss to public exchequer, ಗೋಮಾಳ ಲ್ಯಾಂಡ್ಗಳಲ್ಲಿ ಇಷ್ಟ ಬಂದಂಗೆ ನೀವು ಬರ್ಕೊಟ್ರೆ ಇಟ್ ಇಸ್ ಅ ಲಾಸ್ ಟು ಪಬ್ಲಿಕ್ ಎಕ್ಸ್ಚೆಕರ್. ಸೊ ಎಲ್ಲ ಈ ಗ್ರೌಂಡ್ಸು ದೇ ಆರ್ ಮೇಂಟೈನಬಲ್ ಗ್ರೌಂಡ್ಸ್. ಸೊ ಹಾಗಾಗಿ ಈ ತರ ನಾವು ಕೂಡ ಒಂದು 5 ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ನ ರೂಲಿಂಗ್ಸ್ ಅನ್ನ ಕಲ್ಔಟ್ ಮಾಡಿ ಸ್ಟಡಿ ಮಾಡಿನೇ ವಿ ಆರ್ ಪ್ರೊಸೀಡಿಂಗ್. ಸೊ ಹಾಗಾಗಿ ನಾವು ವಿ ಹ್ಯಾವ್ ಡನ್ ಅವರ್ ಹೋಮ್ ವರ್ಕ್. ಐ ಹೋಪ್ ಈಗ ಮಿಸ್ಅಡ್ವೆಂಚರ್ ಮಾಡಿರೋರು ನೋಡೋಣ, ಅವರು ನಾವು ವಿ ವಿಲ್ ಹ್ಯಾವ್ ಟು ಸ್ಪೆಸಿಫಿಕ್ ಕೇಸ್ ಕಂಟಿನ್ಯೂ ಆದ್ರೆ ವಿಲ್ ಹ್ಯಾವ್ ಟು ಇನ್ನೂ ಸ್ವಲ್ಪ ಓಪನ್ ಅಪ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ವಿ ನೀಡ್ ನಾಟ್ ಓಪನ್. ಒಂದೆರಡು ಕಡೆ ಜಾಸ್ತಿ ಅಡ್ಮಿಷನ್ ಆಗಿರೋದು ನಾವಿನ್ನು ಈಗ 5 ಜಿಲ್ಲೆದು ತಾವು ಮಾಡಿಸಿದ್ದೀವಿ. ಇನ್ನು ಒಂದೆರಡು ಕಡೆ ವೇರ್ ಅಲಾರ್ಮಿಂಗ್ ಅಡ್ಮಿಷನ್ಸ್ ಹ್ಯಾವ್ ಹ್ಯಾಪನ್. ಯು ಮೇ ಲಿಮಿಟ್ ಯುವರ್ ಸೆಲ್ಫ್ ಟು ದೋಸ್, ನಾಟ್ ಎ ಜನರಲ್ ಎಲ್ಲಾ ಕಡೆ ಮಾಡೋದು ಬೇಕಾಗಿಲ್ಲ. ಎಲ್ಲಿ ಇದನ್ನ ಇದೇ ಒಂದು ಜಾಸ್ತಿ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ, ಲೆಟ್ ಅಸ್ ಫೋಕಸ್ ಆನ್ ದಟ್ ಓನ್ಲಿ. ಸೊ ಎಲ್ಲಾರ್ದು ನಾವು ಕೆತ್ಕೋದು ಬೇಡ. ಬಟ್ ಇವಾಗ ಇಷ್ಟು ಹೇಳಿದ್ಮೇಲೆ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸಿದ್ದೇನೆ. ಅರ್ಥ ಮಾಡ್ಕೊಟ್ರೆ ಒಳ್ಳೇದು. ಈ ಟ್ರೆಂಡ್ ಕಂಟಿನ್ಯೂ ಆದ್ರೆ ಮತ್ತೆ ಅವಾಗ ಇನ್ನು ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ದ ಸ್ಕೋಪ್ ಆಫ್ ಅವರ್ ಎನ್ಕ್ವೈರಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.